ಹರಿ ಓಂ. ಶ್ರೀಕೃಷ್ಣ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಇದೊಂದು ಪರಮ ರಹಸ್ಯದ ವಿಷಯ. ಇದನ್ನು ಪರಮ ಕೃಪಾಳು ಭಗವಾನ್ ಶ್ರೀಕೃಷ್ಣ ಪರಮಾತ್ಮನು ಅರ್ಜುನನನ್ನು ನಿಮಿತ್ತವಾಗಿಟ್ಟುಕೊಂಡು ಎಲ್ಲ ಪ್ರಾಣಿಗಳ ಹಿತಕ್ಕಾಗಿ ಹೇಳಿದ್ದಾರೆ. ಆದರೆ ಭಗವಂತನಲ್ಲಿ ಶರಣಾಗಿ ಶ್ರದ್ಧಾಭಕ್ತಿಗಳ ಸಹಿತ ಇದರ ಅಭ್ಯಾಸ ಮಾಡುವವರು ಮಾತ್ರ ಇದರ ಪ್ರಭಾವವನ್ನು ತಿಳಿದುಕೊಳ್ಳಬಲ್ಲರು. ಆದುದರಿಂದ ತಮ್ಮ ಶ್ರೇಯಸ್ಸನ್ನು ಬಯಸುವವರು ಆದಷ್ಟು ಶೀಘ್ರವಾಗಿ ಅಜ್ಞಾನದ ನಿದ್ರೆಯಿಂದ ಎಚ್ಚೆತ್ತು ತಮ್ಮ ಮುಖ್ಯ ಕರ್ತವ್ಯವೆಂದು ತಿಳಿಯುತ್ತಾ ಶ್ರದ್ಧಾಭಕ್ತಿ ಸಹಿತ ಯಾವಾಗಲೂ ಇದರ ಶ್ರವಣ ಮನನ ಮತ್ತು ಅಧ್ಯಾಪನಗಳ ಮೂಲಕ ಅಭ್ಯಾಸ ಮಾಡುತ್ತಾ ಭಗವಂತನ ಆಜ್ಞಾನುಸಾರ ಸಾಧನೆಯಲ್ಲಿ ನಿರತರಾಗಿರಬೇಕು. ಏಕೆಂದರೆ ಯಾರು ಶ್ರದ್ಧಾಭಕ್ತಿ ಸಹಿತ ಇದರ ಮರ್ಮವನ್ನು ತಿಳಿದುಕೊಳ್ಳಲು ಇದರ ಅಂತರಾಳವನ್ನು ಪ್ರವೇಶಿಸಿ ಯಾವಾಗಲೂ ಇದರ ಮನನ ಮಾಡಿಕೊಳ್ಳುತ್ತಾ ಭಗವಂತನ ಆಜ್ಞಾನುಸಾರ ಸಾಧನೆ ಮಾಡುವುದರಲ್ಲಿ ತತ್ಪರರಾಗಿರುತ್ತಾರೆಯೋ ಅವರ ಅಂತಃಕರಣದಲ್ಲಿ ಪ್ರತಿ ದಿವಸವೂ ಹೊಸ ಹೊಸ ಸದ್ಭಾವಗಳು ಉತ್ಪತ್ತಿಯಾಗುತ್ತವೆ. ಅವರು ಶುದ್ಧಾಂತಕರಣರನ್ನಾಗಿ ಬಹುಬೇಗ ಪರಮಾತ್ಮನ ಸಾಕ್ಷಾತ್ಕಾರವನ್ನು ಪಡೆಯುತ್ತಾರೆ. ಹೊಲದಲ್ಲಿ ಬಿತ್ತಲ್ಪಟ್ಟ ಬೀಜಗಳಿಗೆ ಅನುಗುಣವಾಗಿ ಫಲವು ಸಮಯ ಬಂದಾಗ ಪ್ರಕಟವಾಗುತ್ತದೆ, ಅರ್ಥಾತ್ ಕಾಣಿಸಿಕೊಳ್ತದೆ. ಅದರಂತೆಯೇ ಇದರಲ್ಲಿ ಬಿತ್ತಲ್ಪಟ್ಟ ಕರ್ಮಗಳ ಸಂಸ್ಕಾರ ರೂಪಿ ಬೀಜಗಳ ಫಲವು ಸಮಯ ಒದಗಿ ಬಂದಾಗ ಪ್ರಕಟವಾಗುತ್ತದೆ. ಆದ್ದರಿಂದ ಇದನ್ನು ಕ್ಷೇತ್ರ ಎಂದು ಹೇಳಿದ್ದಾರೆ. ಗೃಹಸ್ಥಾಶ್ರಮದಲ್ಲಿ ಇದ್ದುಕೊಂಡು ಸಹ ಮನುಷ್ಯನು ತ್ಯಾಗದ ಮೂಲಕ ಪರಮಾತ್ಮನ ಸಾಕ್ಷಾತ್ಕಾರ ಪಡೆಯಬಲ್ಲನು. ಪರಮಾತ್ಮನನ್ನು ಪಡೆಯಲು ತ್ಯಾಗವೇ ಮುಖ್ಯ ಸಾಧನ. ಆದುದರಿಂದ ಶ್ರೇಣಿಗಳಲ್ಲಿ 7 ಶ್ರೇಣಿಗಳಲ್ಲಿ ವಿಭಾಗಿಸಿ ತ್ಯಾಗದ ಲಕ್ಷಣಗಳನ್ನು ಸಂಕ್ಷಿಪ್ತವಾಗಿ ಬರೆದಿದ್ದಾರೆ. ಹೆಂಡತಿ, ಮಕ್ಕಳು ಮತ್ತು ಐಶ್ವರ್ಯಾದಿ ಪ್ರಿಯ ವಸ್ತುಗಳನ್ನು ಪಡೆಯುವ ಉದ್ದೇಶದಿಂದ ಮತ್ತು ರುಜಿನಾದಿ ಸಂಕಟಗಳಿಂದ ಪಾರಾಗುವ ಉದ್ದೇಶದಿಂದ ಮಾಡಲಾಗುವ ಯಜ್ಞ, ದಾನ, ತಪಸ್ಸು ಮತ್ತು ಉಪಾಸನೆ ಇತ್ಯಾದಿ ಸಕಾಮ ಕರ್ಮಗಳನ್ನು ತನ್ನ ಸ್ವಾರ್ಥಕ್ಕಾಗಿ ಆಚರಿಸದೇ ಇರುವುದು ಇದು ಒಂದು ಶ್ರೇಣಿ. ಕಳ್ಳತನ, ವ್ಯಭಿಚಾರ, ಸುಳ್ಳು, ಕಪಟ, ಹಠ, ಬಲಾತ್ಕಾರ, ಹಿಂಸೆ, ಅಭಕ್ಷ್ಯ ಭೋಜನ, ಪ್ರಮಾದ ಮುಂತಾದ ಶಾಸ್ತ್ರ ವಿರುದ್ಧ ನೀಚ ಕರ್ಮ ಕಾಯ ವಾಚ ಮನಸ ಯಾವ ರೀತಿಯಿಂದಲೂ ಸಹ ಮಾಡದೇ ಇರುವುದು ಇದು ಒಂದು ಶ್ರೇಣಿಯ ತ್ಯಾಗ. ಲೌಕಿಕ ಅಥವಾ ಶಾಸ್ತ್ರೀಯವಾದ ಕರ್ಮವು ಅದು ಸ್ವರೂಪದ ಸಕಾಮವಾಗಿದ್ದರೂ ಸಹ ಸಂಯೋಗವಶಾತ್ ಯಾರಿಗಾದರೂ ಅಂತ ಕರ್ಮ ಒದಗಿದರೆ ಅದನ್ನು ಮಾಡದೆ ಬಿಟ್ಟಲ್ಲಿ ಇತರರಿಗೆ ತೊಂದರೆ ಆಗ್ಬೋದು ಅಥವಾ ಕರ್ಮೋಪಾಸನೆಯ ಪರಂಪರೆಗೆ ಯಾವ ರೀತಿಯಿಂದಲೂ ಅಡ್ಡಿ ಉಂಟಾಗುತ್ತಿದ್ರೆ ಸ್ವಾರ್ಥವನ್ನು ಬಿಟ್ಟು ಕೇವಲ ಲೋಕಹಿತಕ್ಕಾಗಿ ಅದನ್ನು ಮಾಡೋದು ಸಕಾಮ ಕರ್ಮವಾಗಿರುವುದು. ದುರಾಸೆಯ ಪೂರ್ಣ ತ್ಯಾಗ, ಸ್ವಾರ್ಥಕ್ಕಾಗಿ ಇತರರಿಂದ ಸೇವೆ ಮಾಡಿಕೊಳ್ಳುವುದರ ತ್ಯಾಗ, ಸಮಸ್ತ ಕರ್ತವ್ಯ ಕರ್ಮಗಳಲ್ಲಿ ಆಲಸ್ಯ ಮತ್ತು ಫಲದ ಇಚ್ಛೆಯ ಸಂಪೂರ್ಣ ತ್ಯಾಗ, ಈಶ್ವರನ ಭಕ್ತಿಯಲ್ಲಿ ಆಲಸ್ಯದ ತ್ಯಾಗ, ಈಶ್ವರನ ಭಕ್ತಿಯಲ್ಲಿ ಆಸೆಯ ತ್ಯಾಗ. ತನಗೆ ಕೆಡುಕು ಮಾಡೋರಿಗೂ ಸಹ ಭಗವಂತ ನಿನಗೆ ಕೆಟ್ಟದ್ದು ಮಾಡಲಿ ಇತ್ಯಾದಿ ಯಾವ ಬಗೆಯ ಕಠೋರ ಶಬ್ದವನ್ನು ಶಾಪ ಕೊಡಬಾರದು ಮತ್ತು ಅವರಿಗೆ ಕೆಟ್ಟದ್ದಾಗಲೆಂಬ ಇಚ್ಛೆಯನ್ನು ಮನಸ್ಸಲ್ಲಿ ಸಹ ಇಟ್ಟುಕೊಳ್ಳಬಾರದು. ಭಗವಂತನ ಭಕ್ತಿಯ ಅಭಿಮಾನದಿಂದ ಯಾರಿಗೂ ವರದಾನಾದಿಗಳನ್ನು ಸಹ ಕೊಡಕೂಡದು. ಅಂದರೆ ಭಗವಂತ ನಿನಗೆ ಆರೋಗ್ಯ ಉಂಟು ಮಾಡಲಿ, ಭಗವಂತ ನಿನ್ನ ದುಃಖವನ್ನು ಹೋಗಲಾಡಿಸಲಿ, ಭಗವಂತ ನಿನ್ನ ಆಯಸ್ಸನ್ನು ಹೆಚ್ಚಿಸಲಿ ಇತ್ಯಾದಿ ಪತ್ರದ ವ್ಯವಹಾರದಲ್ಲೂ ಸಹ ಸಕಾಮ ಶಬ್ದವನ್ನು ಬರೆಯಬಾರದು. ಅರ್ಥಾತ್ ಕುಳಿತಾಗ ನಿಂತಾಗ ದೇವರ ಸಹಾಯ ಮಾಡಲಿ, ದೇವರು ಚೆನ್ನಾಗಿ ವ್ಯಾಪಾರ ನಡೆಸಲಿ, ದೇವರು ಮಳೆ ಸುರಿಸಲಿ, ಭಗವಂತ ಸುಖವನ್ನುಂಟು ಮಾಡಲಿ ಇತ್ಯಾದಿ ಸಾಂಸಾರಿಕ ವಸ್ತುಗಳಿಗಾಗಿ ಪರಮಾತ್ಮನ ಪ್ರಾರ್ಥನಾರೂಪಿ ಸಕಾಮ ಶಬ್ದಗಳು ಮಾಡಬೇಕು. ದೇವರ ಪೂಜೆಯಲ್ಲಿ ಸೋಮಾರಿತನ ಮತ್ತು ಆಸೆಯ ತ್ಯಾಗ, ಮಾತಾ ಪಿತಾದಿ ಗುರು ಹಿರಿಯರ ಸೇವೆಯಲ್ಲಿ ಸೋಮಾರಿತನ ಮತ್ತು ಆಸೆಯ ತ್ಯಾಗ, ಯಜ್ಞ ದಾನ ತಪಸ್ಸು ಇತ್ಯಾದಿ ಕರ್ಮಗಳಲ್ಲಿ ಆಲಸ್ಯ ಮತ್ತು ಆಸೆಗಳ ತ್ಯಾಗ, ಉದ್ಯೋಗದ ಮೂಲಕ ಗೃಹಕೃತ್ಯ ನಿರ್ವಹಣೆ ಉಪಯುಕ್ತ ಕರ್ಮಗಳಲ್ಲಿ ಆಲಸ್ಯ ಮತ್ತು ಇಚ್ಛೆಗಳ ತ್ಯಾಗ, ಶರೀರ ಸಂಬಂಧಿ ಕರ್ಮಗಳಲ್ಲಿ ಆಲಸ್ಯ ಮತ್ತು ಇಚ್ಛೆಗಳ ತ್ಯಾಗ, ಪ್ರಾಪಂಚಿಕವಾದ ಎಲ್ಲಾ ಪದಾರ್ಥಗಳಲ್ಲಿ ಮತ್ತು ಕರ್ಮಗಳಲ್ಲಿ ಮಮತೆ ಮತ್ತು ಆಸಕ್ತಿಯ ಪೂರ್ಣ ತ್ಯಾಗ, ಸಂಸಾರ ಶರೀರ ಮತ್ತು ಎಲ್ಲಾ ಕರ್ಮಗಳಲ್ಲಿ ಸೂಕ್ಷ್ಮ ವಾಸನಾ ಮತ್ತು ಅಹಂಭಾವದ ಪೂರ್ಣ ತ್ಯಾಗ. ಆದ್ದರಿಂದ ಅವರ ಈ ಕಾಯ ವಾಚ ಮನಸ್ಸ ಯಾವ ರೀತಿಯಿಂದಲೂ ಯಾರಿಗೂ ಕಷ್ಟ ಕೊಡದಿರುವುದು, ಅಂತಃಕರಣ ಮತ್ತು ಇಂದ್ರಿಯಗಳ ಮೂಲಕ ನಿಶ್ಚಯಿಸಿಕೊಂಡಿರುವಂತೆ ಇದ್ದುದನ್ನು ಇದ್ದಂತೆಯೇ ಹಿತವಾದ ನುಡಿಗಳಲ್ಲಿ ಹೇಳುವುದು, ಅಂತರಂಗ ಬಹಿರಂಗಗಳ ಪವಿತ್ರತೆ, ಸತ್ಯಸಂಧತೆಯಿಂದ ಶುದ್ಧ ವ್ಯವಹಾರಗಳ ಮೂಲಕ ದ್ರವ್ಯಗಳ ಮತ್ತು ಅದರ ಅನ್ನದಿಂದ ಆಹಾರದ ಮತ್ತು ಯೋಗ್ಯ ನಡವಳಿಕೆಯಿಂದ ಆಚರಣೆಗಳ ಮತ್ತು
ಜಲಮೃತ್ತಿಕಾದಿಗಳಿಂದ ಶರೀರದ ಶುದ್ಧಿಯನ್ನು ಬಹಿರಂಗ ಶುದ್ಧಿ ಎಂದು ಹೇಳುತ್ತಾರೆ. ರಾಗ, ದ್ವೇಷ ಹಾಗೂ ಕಪಟಾದಿ ವಿಕಾರಗಳ ನಾಶವಾಗಿ ಅಂತಃಕರಣವು ಸ್ವಚ್ಛ ಮತ್ತು ಶುದ್ಧವಾಗುವುದನ್ನು ಅಂತರಂಗದ ಶುದ್ಧಿ ಎಂದು ಹೇಳುತ್ತಾರೆ. ಶೀತ, ಉಷ್ಣ, ಸುಖ, ದುಃಖಾದಿ ದ್ವಂದ್ವಗಳನ್ನು ಸಹಿಸಿಕೊಳ್ಳುವುದು, ಸ್ವಧರ್ಮ ಪಾಲನೆಗಾಗಿ ಕಷ್ಟವನ್ನು ಸಹಿಸುವುದು, ವೇದ ಮತ್ತು ಸತ್ಶಾಸ್ತ್ರಗಳ ಅಧ್ಯಯನ ಮತ್ತು ಭಗವನ್ನಾಮ ಮತ್ತು ಗುಣಗಳ ಕೀರ್ತನೆ, ಮನಸ್ಸನ್ನು ವಶದಲ್ಲಿಟ್ಟುಕೊಳ್ಳುವುದು, ಇಂದ್ರಿಯಗಳು ವಶದಲ್ಲಿರುವುದು, ಶರೀರ ಮತ್ತು ಇಂದ್ರಿಯಗಳ ಸಹಿತ ಅಂತಃಕರಣದ ಸರಳತೆ, ದುಃಖಿಗಳ ಬಗ್ಗೆ ಕರುಣೆ, ವೇದ, ಶಾಸ್ತ್ರ, ಮಹಾತ್ಮ, ಗುರು ಮತ್ತು ಪರಮಾತ್ಮನ ವಚನಗಳಲ್ಲಿ ಪ್ರತ್ಯಕ್ಷವಿದ್ದಂತೆ ನಂಬಿಕೆ, ಸತ್ ಮತ್ತು ಅಸತ್ ಪದಾರ್ಥಗಳ ಯಥಾರ್ಥ ಜ್ಞಾನ, ಬ್ರಹ್ಮಲೋಕದವರೆಗಿನ ಸಮಸ್ತ ಪದಾರ್ಥಗಳಲ್ಲಿ ಕಿಂಚಿತ್ತೂ ಆಸಕ್ತಿ ಇಲ್ಲದಿರುವುದು, ಸ್ವಾರ್ಥ ಬುದ್ಧಿಯಿಂದ ಸಂಗ್ರಹ ಮಾಡದಿರುವುದು, ಅಂತಃಕರಣದಲ್ಲಿ ಸಂಶಯ ಮತ್ತು ಚಂಚಲತೆ ಇಲ್ಲದಿರುವುದು, ಶ್ರೇಷ್ಠ ಪುರುಷರ ಯಾವ ಶಕ್ತಿಯ ಪ್ರಭಾವದಿಂದ ವಿಷಯಾಸಕ್ತ ಮತ್ತು ನೀಚ ಪ್ರಕೃತಿಯ ಮನುಷ್ಯನೂ ಸಹ ಬಹುಶಃ ಪಾಪಾಚರಣೆಯಿಂದ ಪಾರಾಗಿ ಅವರ ಉಪದೇಶದಂತೆ ಶ್ರೇಷ್ಠ ಕರ್ಮಗಳಲ್ಲಿ ನಿರತವರಾಗುತ್ತಾನೋ ಅದರ ಹೆಸರು ತೇಜಸ್ಸು. ತನ್ನ ಬಗ್ಗೆ ಅಪರಾಧ ಮಾಡುವವರಿಗೆ ಯಾವ ರೀತಿಯಲ್ಲೂ ಸಹ ಶಿಕ್ಷೆ ಕೊಡಬೇಕೆಂಬ ಮನೋಭಾವ ಇಟ್ಟುಕೊಳ್ಳದಿರುವುದು, ಅತ್ಯಂತ ದೊಡ್ಡ ವಿಪತ್ತು ಸಂಭವಿಸಿದರೂ ಸಹ ತನ್ನ ಸ್ಥಿತಿಯಿಂದ ವಿಚಲಿತನಾಗದಿರುವುದು, ತನ್ನನ್ನು ದ್ವೇಷಿಸುವವರೆಲ್ಲೂ ಸಹ ದ್ವೇಷ ಇಟ್ಟುಕೊಳ್ಳದೇ ಇರುವುದು, ಭಯವನ್ನು ಸಂಪೂರ್ಣವಾಗಿ ಬಿಟ್ಟಿರುವುದು, ಇಚ್ಛೆ ಮತ್ತು ವಿಷಯ ಭೋಗಗಳ ಪೂರ್ಣ ನಾಶ ಮತ್ತು ಅಂತಃಕರಣದಲ್ಲಿ ನಿತ್ಯ ನಿರಂತರ ಪ್ರಸನ್ನತೆ ಇರುವುದು. ಎಲ್ಲ ಗುಣಗಳ ಉತ್ಪತ್ತಿ ಪ್ರಾಯಶಃ ಈ ಭಗವದ್ಗೀತೆಯಲ್ಲಿ ಬೀಜ ಪರಮಾತ್ಮನು ಎಲ್ಲರಿಗೂ ಸಹ ಸರಿಯಾಗುವಂತೆ ತಿಳಿಸಿದ್ದಾರೆ. ನಾವು ಅವರು ಹೇಳಿದ ಮಾರ್ಗದಲ್ಲಿ ನಡೆದು ಕಾಯ ವಾಚ ಮನಸ ಮಾಡುವ ಆಚರಣೆಯನ್ನು ಲೋಕದಲ್ಲಿ ಪ್ರಮಾಣ ಸ್ವರೂಪ ಎಂದು ತಿಳಿಯಲ್ಪಡುತ್ತದೆ. ಅಂಥವರ ಭಾವದಿಂದಲೇ ಶಾಸ್ತ್ರಗಳು ರೂಪುಗೊಳ್ಳುತ್ತವೆ. ಆದರೆ ಇವುಗಳೆಲ್ಲ ಇರುತ್ತಿದ್ದರೂ ಸಹ ಆ ಸಚ್ಚಿದಾನಂದಗನ ವಾಸುದೇವನನ್ನು ಸಾಕ್ಷಾತ್ಕಾರ ಮಾಡಿಕೊಂಡ ಪುರುಷನು ಈ ತ್ರಿಗುಣಮಯಿ ಮಾಯೆಯಿಂದ ಸಂಪೂರ್ಣವಾಗಿ ಪಾರಾಗಿರುತ್ತಾನೆ. ಆದುದರಿಂದ ಅವನ ಗುಣಗಳ ಕಾರ್ಯರೂಪಿ ಪ್ರಕಾಶ, ಪ್ರವೃತ್ತಿ ಮತ್ತು ನಿದ್ರಾದಿಗಳು ಉಂಟಾದರೂ ಅವುಗಳನ್ನು ದ್ವೇಷಿಸುವುದಿಲ್ಲ ಮತ್ತು ನಿವೃತ್ತಿಯಾದರೆ ಅವುಗಳನ್ನು ಅಪೇಕ್ಷಿಸುವುದಿಲ್ಲ. ಏಕೆಂದರೆ ಸುಖ ದುಃಖ, ಲಾಭ ನಷ್ಟ, ಮಾನ ಅಪಮಾನ ಮತ್ತು ಹೊಗಳಿಕೆ ತೆಗಳಿಕೆ ಮುಂತಾದವುಗಳಲ್ಲಿ ಹಾಗೂ ಕಲ್ಲು ಮಣ್ಣು ಬಂಗಾರಾದಿಗಳಲ್ಲಿ ಯಾವಾಗಲೂ ಅವನಿಗೆ ಸಮಾನವಾದ ಭಾವನೆ ಇರ್ತದೆ. ಈ ರೀತಿ ದೊಡ್ಡ ನಿಧಿಯನ್ನು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಪರಮಾತ್ಮನು ಎಲ್ಲರಿಗೂ ತಿಳಿಯುವ ಹಾಗೆ ಮನದಟ್ಟುವ ಹಾಗೆ ಹೇಳಿದ್ದಾನೆ. ಈ ಅತಿ ದುರ್ಲಭವಾದ ಮಾನವ ಶರೀರವು ಬಹಳ ಜನ್ಮಗಳ ಅನಂತರ ಪರಮ ದಯಾಳು ಭಗವಂತನ ಕೃಪೆಯಿಂದಲೇ ದೊರೆಯುವಂಥದ್ದು. ಪ್ರಯುಕ್ತ ನಾಶಯುತ ಕ್ಷಣಭಂಗುರವಾದ ಪ್ರಪಂಚದ ಅಶಾಶ್ವತ ಭೋಗವನ್ನು ಅನುಭವಿಸಲೇ ತಮ್ಮ ಜೀವನದ ಅಮೂಲ್ಯ ಸಮಯವನ್ನು ಹಾಳು ಮಾಡಿಕೊಳ್ಳಬಾರದು. ಈ ಭಗವದ್ಗೀತೆಯಲ್ಲಿ ತುಂಬಾ ಒಂದು ದೊಡ್ಡ ನಿಧಿ ರಾಶಿ ಇದೆ. ಹಾಗಾಗಿ ನಾವು ಇದನ್ನು ಎಷ್ಟು ಓದಿದರೂ ಎಷ್ಟು ತಿಳಿದುಕೊಂಡ್ರೂ ಮುಗಿಯಲಾರದು. ಅದರಂತೆ ನಡೆದು ಶ್ರೀಕೃಷ್ಣ ಪರಮಾತ್ಮನಲ್ಲಿ ನಾವು ಲೀನವಾಗಬೇಕು.